ಒಳ್ಳೇದಾಗ್ಲಿ ಆಯ್ತಾ. ಬೇಗ ಬರ್ಬೇಕು. ಎಷ್ಟೊತ್ತಿಗೆ ಬರೀ ಹೇಳ್ತೀರಾ? 8:15 ರೆಡಿಯಾಗಿ ಬರ್ಬೇಕು. ಹತ್ರ ಬರ್ಬೇಕು. ಒಟ್ಟಿಗೆ ಮಾಡಿದ್ರೆ ಕಕ್ಕೆ ಪಂಚೆ ಬಟ್ಟೆ ಚೆನ್ನಾಗಿ ಹಾಕೊಂಡು ಬರ್ಬೇಕು. ಆಮೇಲೆ ಕೊಡೋಣ ಎಲ್ಲ ಕೂತ್ಕೊಳ್ಳಿ ನೀವು. ಕೊಡಿ ಹಾಕಿರ್ತಾರೆ. ಸುಮಾರು 18 ವರ್ಷ ಆಗಿದ್ದೇನೆ. ಏನು ಓದಿದ್ಯಾ? ಸೆಕೆಂಡ್ PU ಪಾಸ್ ಆಗಿದ್ಯಾ? ಯಾಕೆ ಮುಂದೆ ಹೋಗ್ಲಿಲ್ಲ? ಏನ್ ಪ್ರಾಬ್ಲಮ್? ಓದಕ್ಕೆ ಪ್ರಾಬ್ಲಮ್. ಹಾಸ್ಟೆಲ್ ಇದೆ ನಂತರ ಆದ್ರೂ ನೋಡು, ಇದೆಲ್ಲ ನರ್ಸಿಂಗ್ ಕಾಲೇಜಲ್ಲೆಲ್ಲ ಸೇರ್ಬೋದು, TCH ಮಾಡ್ಬೋದು. ಅರ್ಥ ಆಯ್ತಾ? ನರ್ಸಿಂಗ್ ಸೇರ್ಸು, ಪರವಾಗಿಲ್ಲ. ಮದುವೆ ಒಳ್ಳೇದಾಗ್ಲಿ ಆಯ್ತಾ. ಬಾಡ್ರಿ ಮೇಲ್ ಮಾಡಿ ಕೊಡ. ನಂಬರ್ ಚೆನ್ನಾಗಿ ಡ್ರೆಸ್ ಮಾಡ್ಕೊಬರ್ಬೇಕು. ಅರ್ಥ ಆಯ್ತಾ? ಚೆನ್ನಾಗಿ ಇನ್ನೊಂದು ಬ್ಯಾಗ್ ಕೊಡು. ಹೋಗಿ ನೆಕ್ಸ್ಟ್ ಜೋಡಿ ಕರಿಯಾ. ಸೀತಾ ಈಶ್ವರ್. ಸೀತಾ ಈಶ್ವರ್. ಯಾವ ಇದು ಕೂಡ ಹುಡುಗೊಂದು ಕೊಡಿ. ಕರ್ಕೊಬನ್ನಿ. ಮತ್ತೆ ಐಡಿಯಾ ಕೊಡ್ಬೇಕು. 200 ಜನ 400 ಜನ 105 ಜನ ಕರ್ಕೊಂಬನ್ನಿ, ಪರವಾಗಿಲ್ಲ. ಒಂದು ಜೋಡಿ ಊಟ ಹಾಕ್ತೀವಿ ಆಯ್ತಾ. ಬನ್ನಿ. ಕೋಳಿ ಸಾರ ಹಾಕೋದ್ರಿಂದ ಮತ್ತೆ ನೆಂಟ್ರು ಊಟ ಮಾಡಬಾರ್ದು. ಬೀಗ ಊಟನ ಇಲ್ಲೇ ಸೇರ್ ಮಾಡ್ಕೋಬೇಕು ಆಯ್ತಾ. ಅಲ್ಲೊಂದು ರಿಸೆಪ್ಷನ್ ಮಾಡಕ್ ಹೋಗ್ಬೇಡಿ. ಅಶ್ವಿನಿ ಯೋಗೇಶ್ ರೆಡಿ. ಒಳ್ಳೇದಾಗ್ಲಿಪ್ಪ. ನೀವೆಷ್ಟು ಜನ ಖರ್ಚು ಬರ್ತೀವಿ? 105 ಜನ ಕರ್ಕೊಂಡ್ಬರ್ಬೇಕು. ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬರ್ಬೇಕು ಆಯ್ತಾ. ಬೇಗ ಬರ್ಬೇಕು, ರೆಡಿ ಇರಬೇಕು. IB-ಯಿಂದ ನಾವು ಅಲ್ಲಿಗೆ ರಂಗಮಂದಿರದವರೆಗೂ ಮೆರವಣಿಗೆ ಇರ್ತದೆ. ಅಂದ್ರೆ ಹುಡುಗರು ಮಾತ್ರ ಮೆರವಣಿಗೆ ಕರ್ಕೊಂಡು ಹೋಗ್ತೀವಿ. ಹುಡುಗಿಯರು ಅಲ್ಲೇ ಇರ್ತಾರೆ. ಹುಡುಗಿಯರು ಮೊದಲೇ ಜೋಡಿ ಅಶ್ವಿನಿ ಯೋಗೇಶ್. ಅಶ್ವಿನಿ ತುಂಬಾ ಸಣ್ಣವರಿದ್ದಾರಲ್ಲ. ಏನು ಓದಿದ್ಯೆ? 9th ಓದಿ ಮದುವೆ ಮಾಡ್ಕೊಂಡು 8 ವರ್ಷ 2006 2020 ಸಣ್ಣವಳಿದ್ದಾಳೆ. ನೀನೇನು ಓದಿಯಾ? ಚೆನ್ನಾಗಿರಿ ಆಯ್ತಾ. ಅದೇ ಎಲ್ಲ ತಾಂಡು. ಅಶ್ವಿನಿ ಆಯ್ತಲ್ಲಮ್ಮ. ಸೌಮ್ಯ ಅರುಣ್
ಸೌಮ್ಯ ಅವರು ನಿಂದೆ ಅವರು ಶಿವನ ಆಯ್ತಲ್ಲ, ಸೌಮ್ಯ ಆಯ್ತಲ್ಲ, ಸೌಮ್ಯ ಅಲ್ಲ. ಮೋನಿಕಾ, ನೆಕ್ಸ್ಟ್ ಮೋನಿಕಾ ಧರ್ಮ ಎತ್ತೂರು. ಬೇಗ ಬನ್ನಿ ಆಯ್ತಾ? ಕರ್ಕೊ ಬನ್ನಿ ಮದ್ವೆಗೆ. ಒಂದು ಸೀರೆ ಎತ್ತೂರು ಎಷ್ಟು ವರ್ಷನೇ ಎಲ್ಲ ಸಣ್ಣ ಮಕ್ಕಳು ಬಂದವಲ್ಲ. ಎಂತ ಮುಂದೆ ಓದ್ಲಿಲ್ವಾ? ಹೌದಾ, ಯಾಕೆ ಓದಕ್ಕೆ ಏನ್ ಕಷ್ಟ? ಕೊಡಿ 19 ವರ್ಷ ಆಗಿದೆ. ಈಗ 10 ಕಷ್ಟಪಟ್ಟು ಓದಿದಾಳೆ. ನೆಕ್ಸ್ಟ್ ನಿತ್ಯ ನಿಮ್ಗೆ ಎಷ್ಟು ವರ್ಷ? ನಿತ್ಯ ಗೋಪಿನಾಥ್. ನಿಮ್ಮ ಹೆಸರು ನಿತ್ಯ ಗೋಪಿನಾಥ್. ನಿಂದೆ ಅವರಪ್ಪ? ಏನು ಓದಿದೆ? ಸೆಕೆಂಡ್ ಪಿ ಜಿ ಆಗಿದೆ. ಮುಗೀತಾ? ಮತ್ತೆ ಆಮೇಲೆ ನರ್ಸಿಂಗ್ ಏನಾರು ಮಾಡು. ಅಲ್ಲೇ ನಮ್ಮ ನಮ್ಮ ಛತ್ರ ಮೈದಾನ ಅಲ್ಲಿ ಡಾಕ್ಟರ್ದು ನರ್ಸಿಂಗ್ ಕಾಲೇಜು ಸೇರ್ಕೊಂಡಿಲ್ಲ. ಆಯ್ತಾ? 9 ಆಯ್ತಾ? ಸ್ಫೂರ್ತಿ ಸುದೀಪ್ ಸ್ಫೂರ್ತಿ ಹಾಕೋನಾಡಿ. ನೀನೇನು ಓದಿದ್ದೀಯಪ್ಪ? ಓ, ವೆರಿ ಗುಡ್. ಕೆಲಸ ಕಳಿಸ್ಬೇಕು. ನರ್ಸಿಂಗ್ ಮಾಡಿದಲ್ಲ, ಆಯ್ತಾ? ಒಳ್ಳೇದಾಗ್ಲಿ. ನೆಂಟ್ರ ಕರ್ಕೊಂಡ್ ಬನ್ನಿ. ಎಷ್ಟು ಜನ ಅಂತ ಹೇಳ್ಬೇಕು, ಫೋನ್ ಮಾಡಿ. 100 ಜನನ, 150 ಜನನ, 200 ಜನ ಹೇಳಿದ್ರೆ ಊಟ ಮಾಡ್ಸಕ್ ಸರಿ. ಅದರ್ವೈಸ್ ನಿಮ್ದು ಅಡ್ರೆಸ್ ಕೊಡಿ. ನೀವು ಬನ್ನಿ, ಅಡ್ರೆಸ್ ಕೊಡಿ. ಈಗ ಶಾಸ್ತ್ರ ಮಾಡೋರು ಬನ್ನಿ. ಶಾಸ್ತ್ರ ಮಾಡೋರು ನಿಲ್ತಾ ಯಾರ್ಯಾರು? ಶಾಸ್ತ್ರ ಮಾಡೋರು ಆಗ್ಲೇ ಮಾತಾಡ್ತಿದ್ರಿ. ಯಾರೆಲ್ಲ ಬರ್ತಿದ್ರಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ? ವಿಶೇಷ ಅತಿಥಿಗಳಾಗಿ ಒಂದು ನಿಮಿಷಪ್ಪ. ಸುಧೀರ್ ಅತ್ತಾವರ್ ಅಂತ ಫೇಮಸ್ ಫಿಲ್ಮ್ ಡೈರೆಕ್ಟರ್, ಈಗ ಕೊರಗಜ್ಜ ಮೂವಿ ಮಾಡ್ತಿದ್ದಾರೆ. ಅವರು ಬಾಂಬೆಲಿದ್ದಾರೆ. ಬಾಂಬೆಯಲ್ಲಿ ತುಂಬ ವರ್ಷ ಇದ್ದರು. ಎಲ್ಲ ಫಿಲ್ಮ್ ಆ್ಯಕ್ಟ್ರೆಸ್ದು ಕಾಂಟ್ಯಾಕ್ಟು ಕೆಲವೊಂದು ಮೂವಿಗಳು ಮಾಡಿದ್ದಾರೆ. ಆಮೇಲೆ ಈಗ ಅವರು ಬೆಂಗಳೂರಲ್ಲಿದ್ದಾರೆ. ಕೊರಗಜ್ಜ ಮೂವಿ ಮಾಡ್ತಾ ಇದ್ದಾರೆ 3Dಲಿ. ಆಮೇಲೆ ಇನ್ನೊಬ್ರು ಸಬೀತಾ ಅಂತ ಹೇಳಿ ಮಂಗಳೂರಿನ ಮೂಲ ನಿವಾಸಿಗಳು ಏನಿದ್ದಾರೆ ಅವರ ಪೈಕಿ ಒಬ್ಬರೇ PhD ಮಾಡಿ ಉಪನ್ಯಾಸಕ್ಕೆ ಆಗಿದ್ದಾರೆ. ಅದರಲ್ಲಿ ಮಂಗಳೂರು ಯೂನಿವರ್ಸಿಟಿ ಸಬೀತಾ ಅಂತ ಅವರು ಬರ್ತಾ ಇದ್ದಾರೆ. ವಿನಯ್ ಗುರುಜಿ ಸಾನ್ನಿಧ್ಯ ಇದೆ. ಶಾಸಕರು ಇರ್ತಾರೆ, ಮತ್ತೆಲ್ಲ ಮುಖಂಡರುಗಳು ಇರ್ತಾರೆ, ಎಲ್ಲ ಸಂಘ ಸಂಸ್ಥೆ ಮುಖಂಡರು. ಈಗ ಕುಂಬಾರ್ ಶೆಟ್ಟಿಯವರ ಒಂದು ಅಸೋಸಿಯೇಷನ್, ಕುಲಾಲ ಶೆಟ್ಟಿ ಅಂತ ಅವ್ರದ್ದೇನೋ ಅಸೋಸಿಯೇಷನ್ ಇದ್ದಾರೆ, ಅವರು ಭಾಗವಹಿಸಿದ್ದಾರೆ, ಅವರು ಸಹಾಯ ಮಾಡ್ತಿದ್ದಾರೆ. ಹಾಗೆ ನಮ್ಮ ಮಲ್ನಾಡು ಮಹಿಳೆಯರ ಸಂಘದವರು ಕೂಡ ಸಹಾಯ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಹಾಗೆ ಯಾರ್ಯಾರು ಸಹಾಯ ಮಾಡ್ತಾರೆ ಅವರೆಲ್ಲ ಸಂತೋಷ್ ಅಂತ ಹೇಳಿ ಮುದ್ರೆ ಮನೆ, ಅವರು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲ ಕೊಡಿಸ್ತೀನಿ ಅಂತ. ಅವರು ಶಾಮಿಯಾನ ಕುರ್ಚಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡ್ಬೇಕು ಅಂತೇನು. ಎಲ್ಲರೂ ನಮ್ಮ ಏನು ಈ ಸಂಘದ ಯುವ ಮುಖಂಡರಿದ್ದಾರೆ ಅವರೆಲ್ಲರೂ ಕೂಡ 1,000 ರೂಪಾಯಿ ಸಹಾಯ ಮಾಡ್ತಿದ್ದಾರೆ. ನಮ್ಮ ಮೂಡಿಗೆರೆಯಲ್ಲಿ ಕಲಿತು ಯಾರು ಸರ್ಕಾರಿ ನೌಕರಿದ್ದಾರೆ ಅವರೆಲ್ಲರೂ 5,000 ಸಹಾಯ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಚೆನ್ನಾಗಿ ಮಾಡಬೇಕು, ಇವರು ಚೆನ್ನಾಗಿರಬೇಕು ಅನ್ನೋದು ನಮ್ಮ ಆಶಯ. ಅದಕ್ಕೆ ಇವಾಗ ಮದುವೆ ದಿನ ಮಾಂಸದ ಊಟನೂ ಹಾಕ್ತಿದ್ವಿ, ಕೋಳಿ ಮಾಂಸದ ಊಟ. ಮತ್ತೆ ಬೀಗ್ರೂಟ ಇಲ್ಲ, ಬೀಗ್ರೂಟ ಮಾಡಿದ್ರೆ ನಾವು ಕೇಳೋದಿಲ್ಲ. ಬೀಗ್ರೂಟ ಮಾಡಬಾರ್ದು ಅನ್ನೋದು ನಮ್ಮ ಆಶಯ. ಅದಕ್ಕೋಸ್ಕರ ದುಡ್ಡು ಖರ್ಚು ಮಾಡಬಾರ್ದು ಅಂತ. ಎಷ್ಟು ಜನ ಸೇರುವಂತ ನಿರೀಕ್ಷೆ ಇದೆ ಮದುವೆಗೆ? ಕನಿಷ್ಠ ಅಂತ ಒಂದೊಂದು 2,500 ಜನ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ
ಈಗ ಪ್ರತಿ ವರ್ಷನೂ ಕೂಡ ಇದ್ರ ಜೊತೆಗೇನೆ ಒಂದಷ್ಟು ಮಲ್ನಾಡ್ ಕಲ್ಚರ್ನ ವೇದಿಕೆಯಲ್ಲಿ ನೋಡ್ಬೇಕಂತ ಬಯಸಂತಾರೆ ನೀವು. ಕಾರ್ಯಕ್ರಮ ಕೂಡ ಉಂಟು. ಆ ಥರದ ಕಾರ್ಯಕ್ರಮ ಇದೆಯಾ ಈ ಬಾರಿ? ಶೋಭಾನ ಕಾರ್ಯಕ್ರಮ ಇದೆ, ಕೋಲಾಟ ಇದೆ, ಸುಗ್ಗಿ ಕುಣಿತ ಇದೆ, ಜಾನಪದ ಕುಣಿತ ಇದೆ, ಅದನ್ನ ಮಾಡಿಸ್ತೀವಿ. ಈ ಕಾರ್ಯ ಮೆಚ್ಚಿ ಕಳೆದ ಬಾರಿನೇ ಗುರುಜಿ ಅವರು ನಾನು ಕೂಡ ಮುಂದಿನ ವರ್ಷ ಒಂದಷ್ಟು ತಾಳಿಯನ್ನು ಕೊಡ್ತೀನಿ ಅಂತ ಕೂಡ ಹೇಳಿದ್ರು. ಗುರೂಜಿಯವರು ದಾನ ಮಾಡ್ತಿದ್ದಾರೆ 2 ತಾಳಿ ಅಂತ ಹೇಳಿದ್ದಲ್ಲ ಮೊದಲೇ. ಹೇಳಿ. ಓಕೆ ಮೇಡಮ್, ನಮಸ್ಕಾರ. ಯಾರಪ್ಪ ದಾರಿ ಎದೀರೋ ಅವ್ರು ಕೊಡು. ಏನು ಹೆಸರು? ಯಾವರು? ಬೆಳ್ತಂಗಡಿ. ಬೆಳ್ತಂಗಡಿಯಿಂದ ಇಲ್ಲಿ ಮದುವೆ ಆಗ್ತಿರೋದು. ಎಲ್ಲಿ ನೆಂಟ್ರಿದಾರಾ? ಇದ್ದಾರಾ? ಎಷ್ಟು ಏಜ್ ನಿಮಗೆ? ಏನು ಹೆಸರು? ಅರುಣ. ಎಷ್ಟು ಏಜ್ ನಿಮಗೆ? 32. ಶಾಸ್ತ್ರ ಮಾಡೋದಿಲ್ಲ. ನೀನಿದೆಯಲ್ಲ ನಿಂತ್ಕ ಶಾಸ್ತ್ರ ಮಾಡೋದು. ನಾನಿಲ್ಲ. 5 ಜನ ಆಗಿದ್ದೀರಾ? 6 ಇನ್ಯಾರು? ಅವರು ರಮೇಶ್ ಅವರು ಬಂದಿಲ್ಲ. APMC ರಮೇಶ್ ಧರ್ಮಣ್ಣ ನಿಂತಿನ ಅಲ್ಲ. ಈಗ ಮುಹೂರ್ತ ಮಾಡ್ಕೊಡಕ್ಕೆ ಒಂದು ಜೋಡಿ ಅಣ್ಣಪ್ಪನ ಹೆಂಡತಿ ಮಾಡ್ಕೊಡಿ. ಅವ್ರು ಮಾಡಿದಾರೆ ಒಂದ್ಸರಿ ನೋಡಿದಾರ? ಕೆಂಚೆಗೆ ಹೇಳಿದೆ. ಹೆಂಡತಿಗೆ ಹೇಳಿದ್ಯಾ? ಬೇಡ ಅಲ್ವ ನಾನು ಇದಾಗಿಲ್ಲ ಇಲ್ಲ ಸಹಾಯ ಕೋಆಪರೇಟಿವ್ ಮಾಡು. ಬೇರೆ ಇದು ನಾವು ಮಾಡಬೇಕು. ಆಮೇಲೆ ಈಗ ಇಲ್ಲಿರಿ ನಾವು ಟೀಮ್ ಮಾಡಬೇಕು. ಟೀಮು ಅಲ್ಲಿ ಮದುವೆ ವ್ಯವಸ್ಥೆ ಟೀಮು ಅದೆಲ್ಲ ಮಾಡಬೇಕು. ಏನು ಹೆಸರು? ಸುಮಾ. ಏಜ್ ಎಷ್ಟು? ಹಾಂ, ಗ್ಯಾರಂಟಿನಾ? ಚಿಕ್ಕ ಕಣಂಗೆ ಕಾಣ್ತಿದ್ದೀರಿ, ಅದಕ್ಕೆ ಕೇಳಿದೆ. ಏನು ಹೆಸರು? ಯಾವ ಊರು? ಹಾಂ, ಬೆಳ್ತಂಗಡಿ. ನಿಮಗೂ ಬೆಳ್ತಂಗಡಿನಾ? ಇಲ್ಲ, ಮಾಡಂಗಿಲ್ಲ.